ತುಮಕೂರು, ತುರುವೇಕೆರೆ, ಗುಬ್ಬಿ, ಆಮೇಲೆ ನೋಡಿ ಕುಣಿಗಲ್ಲು 1453 ಅದು ಪ್ರತಿ ವರ್ಷ ಕುಣಿಗಲ್ಲು ಲಾಸ್ಟ್ ಅಲ್ಲಿ ಬರುತ್ತೆ. ಯಾಕೆ ಹಂಗಾಗುತ್ತೆ? ಏನಾದರೂ ಕಾರಣ ಇದ್ರೆ ಹೇಳಿ. ಶಾಸಕರು ಇದ್ದಾರೆ, ಏನಾದ್ರು ಕಾರಣ ಇದ್ರೆ ನೋಂದಣಿ ಮಾಡೋ ಸಂಖ್ಯೆನೇ ಕಮ್ಮಿ ಆಗೋದು, ಇನ್ನು ಅವರಿಗೆ ಬೆನಿಫಿಟ್ ಏನು ಸಿಗುತ್ತೆ? ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಅಲ್ಲಿ ಬರೀ 800 ಜನ ನೋಂದಣಿ ಮಾಡಿದ್ರಪ್ಪ ಕುಣಿಗಲ್ಲು ಸದ್ಯಕ್ಕಿಲ್ಲ. ಯಾಕೆ? ಏನಾದರೂ ಕಾರಣ ಇದೆಯಾ? 40,400 ಮಧುಗಿರಿನಲ್ಲಿ 13,593 ಆಗುತ್ತೆ, ಶಿರಾದಲ್ಲಿ 17,000 ಆಗುತ್ತೆ, ಆಮೇಲೆ ತಿಂಟೂರಲ್ಲಿ 9,000 ಆಗುತ್ತೆ. ಇಲ್ಲಿ ಬರೀ 1,453 ಜನ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಏನು? ಶಾಸಕರ ಏನಾದ್ರು ಕಾರಣ ಇದೆಯಾ? ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಲಾಸ್ಟ್ ಟೈಮ್ ಕ್ರಾಪ್ ಫೇಲ್ಯೂರ್ ಆಗಿತ್ತು, ಅವ್ರಿಗೆಲ್ಲರಿಗೂ ನಾವು ಸರ್ಕಾರದ ವತಿಯಿಂದ ಕಾಂಪನ್ಸೇಷನ್ಸ್ ವಿಚಾರದಲ್ಲಿ ಅವ್ರಿಗೆ ನಂಬಿಕೆ ಬರೋಂಥ ಕೆಲಸ ನಾವು ಮಾಡಿಲ್ಲ ಅನ್ನೋದನ್ನ ತೋರಿಸುತ್ತೆ ಅನ್ಸುತ್ತೆ ನನಗೆ. ಆ ವಿಚಾರದಲ್ಲಿ ನಾನು ಲಾಸ್ಟ್ ಟೈಮ್ ಎಲ್ಲ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಈಗ ತಾವು ಅಧ್ಯಕ್ಷರಿದ್ದೀರಿ, ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿನ ಅಧಿಕಾರಿಗಳು ಕೊಟ್ಟು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮನ ಮಾಡಲಿಕ್ಕೆ ನಾನು ಕೈ ಜೋಡಿಸ್ತೀನಿ. ತಾವೆಲ್ಲ ನಿರ್ದೇಶನ ಕೊಡಬೇಕು ಸರ್. ನಾನು ನೋಡ್ರಿ, ಶಾಸಕರು ಆ ಮಾತು ಹೇಳ್ತಾರೆ ಅಂದ್ರೆ ನೀವು ನಿಮ್ಮ ರೆಸ್ಪಾನ್ಸ್ ಏನಿರ್ಬೇಕು? ಈಗ 703 ಲಕ್ಷ ಅಂದ್ರೆ 7 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ. ಇಲ್ಲೇನೆ 7 ಕೋಟಿ ರೂಪಾಯಿ ಪೇಮೆಂಟ್ ಆಗಿದೆ ಅಲ್ವಾ? ಪ್ರೀಮಿಯಂ ಪಾವತಿಸಿರುವ ಪ್ರೀಮಿಯಂ ವಿಮಾ ಮೊತ್ತ ಕಲೆಕ್ಷನ್ ಮಾಡಿರೋದು ಸರ್. ಕಾಂಪನ್ಸೇಷನ್ ಎಷ್ಟು ಹೇಳಿ ಸರ್? 152 lakhs. 152 lakhs. Yes. As against premium ಕಟ್ಟಿರೋದು ಎಷ್ಟು? ಪ್ರೀಮಿಯಂ 7 ಕೋಟಿ ಸರ್. 1.5 ಕೋಟಿ ನಮಗೆ ಕ್ಲೇಮ್ ಬಂದಿದೆ ಸರ್, ಒಂದು ಸಬ್ಮಿಷನ್ ಸರ್. 24-25 ಸರ್ ಏನು ನಮಗೆ ಮಳೆ ಆಗಿತ್ತು ಸರ್. ಮಾಡ್ತಾ ಇದೀವಿ ಯಾರ್ಡ್ ಸ್ಟಿಕ್. ಇಲ್ಲ ಕೇಂದ್ರ ಸರ್ಕಾರ ತಪ್ಪಿದೆ, ಇಲ್ಲ ಅಧಿಕಾರಿಗಳು ತಪ್ಪಿದೆಯೋ? ನಮ್ದಂತೂ ಬಹಳ ಕೋವಿಡ್ ಟೈಮಲ್ಲಿ ಐ ಸಫರ್ಡ್. ನಾನು ಇದನ್ನ ಎತ್ತಿ ತೋರಿಸಿ ಬಹಳ ಸಲ ವಾದ ಮಾಡ್ತಾನೆ ಇದ್ದೀನಿ, ಅದ್ರದ್ದು ಪೂರಕವಾಗಿ ಉತ್ತರಗಳು ಬರ್ತಾ ಇಲ್ಲ. ಅದಕ್ಕೋಸ್ಕರ ತಮ್ಮ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಬೇಕು ಸರ್. ಇದು ಏನು ತುಮಕೂರು, ತುರುವೇಕೆರೆ, ಗುಬ್ಬಿ, ಆಮೇಲೆ ನೋಡಿ ಕುಣಿಗಲ್ಲು 1453 ಅದು ಪ್ರತಿ ವರ್ಷ ಕುಣಿಗಲ್ಲು ಲಾಸ್ಟ್ ಅಲ್ಲಿ ಬರುತ್ತೆ. ಯಾಕೆ ಹಂಗಾಗುತ್ತೆ? ಏನಾದರೂ ಕಾರಣ ಇದ್ರೆ ಹೇಳಿ. ಶಾಸಕರು ಇದ್ದಾರೆ, ಏನಾದ್ರು ಕಾರಣ ಇದ್ರೆ ನೋಂದಣಿ ಮಾಡೋ ಸಂಖ್ಯೆನೇ ಕಮ್ಮಿ ಆಗೋದು, ಇನ್ನು ಅವರಿಗೆ ಬೆನಿಫಿಟ್ ಏನು ಸಿಗುತ್ತೆ? ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಅಲ್ಲಿ ಬರೀ 800 ಜನ ನೋಂದಣಿ ಮಾಡಿದ್ರಪ್ಪ ಕುಣಿಗಲ್ಲು ಸದ್ಯಕ್ಕಿಲ್ಲ. ಯಾಕೆ? ಏನಾದರೂ ಕಾರಣ ಇದೆಯಾ? 40,400 ಮಧುಗಿರಿನಲ್ಲಿ 13,593 ಆಗುತ್ತೆ, ಶಿರಾದಲ್ಲಿ 17,000 ಆಗುತ್ತೆ, ಆಮೇಲೆ ತಿಂಟೂರಲ್ಲಿ 9,000 ಆಗುತ್ತೆ. ಇಲ್ಲಿ ಬರೀ 1,453 ಜನ ರಿಜಿಸ್ಟರ್ ಮಾಡ್ತಾರೆ ಅಂದ್ರೆ ಏನು? ಶಾಸಕರ ಏನಾದ್ರು ಕಾರಣ ಇದೆಯಾ? ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಲಾಸ್ಟ್ ಟೈಮ್ ಕ್ರಾಪ್ ಫೇಲ್ಯೂರ್ ಆಗಿತ್ತು, ಅವ್ರಿಗೆಲ್ಲರಿಗೂ ನಾವು ಸರ್ಕಾರದ ವತಿಯಿಂದ ಕಾಂಪನ್ಸೇಷನ್ಸ್ ವಿಚಾರದಲ್ಲಿ ಅವ್ರಿಗೆ ನಂಬಿಕೆ ಬರೋಂಥ ಕೆಲಸ ನಾವು ಮಾಡಿಲ್ಲ ಅನ್ನೋದನ್ನ ತೋರಿಸುತ್ತೆ ಅನ್ಸುತ್ತೆ ನನಗೆ. ಆ ವಿಚಾರದಲ್ಲಿ ನಾನು ಲಾಸ್ಟ್ ಟೈಮ್ ಎಲ್ಲ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಈಗ ತಾವು ಅಧ್ಯಕ್ಷರಿದ್ದೀರಿ, ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿನ ಅಧಿಕಾರಿಗಳು ಕೊಟ್ಟು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮನ ಮಾಡಲಿಕ್ಕೆ ನಾನು ಕೈ ಜೋಡಿಸ್ತೀನಿ. ತಾವೆಲ್ಲ ನಿರ್ದೇಶನ ಕೊಡಬೇಕು ಸರ್. ನಾನು ನೋಡ್ರಿ, ಶಾಸಕರು ಆ ಮಾತು ಹೇಳ್ತಾರೆ ಅಂದ್ರೆ ನೀವು ನಿಮ್ಮ ರೆಸ್ಪಾನ್ಸ್ ಏನಿರ್ಬೇಕು? ಈಗ 703 ಲಕ್ಷ ಅಂದ್ರೆ 7 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ. ಇಲ್ಲೇನೆ 7 ಕೋಟಿ ರೂಪಾಯಿ ಪೇಮೆಂಟ್ ಆಗಿದೆ ಅಲ್ವಾ? ಪ್ರೀಮಿಯಂ ಪಾವತಿಸಿರುವ ಪ್ರೀಮಿಯಂ ವಿಮಾ ಮೊತ್ತ ಕಲೆಕ್ಷನ್ ಮಾಡಿರೋದು ಸರ್. ಕಾಂಪನ್ಸೇಷನ್ ಎಷ್ಟು ಹೇಳಿ? 152 lakhs. 152 lakhs. As against
ಪ್ರೀಮಿಯಂ ಕಟ್ಟಿರೋದು ಎಷ್ಟು? ಸರ್ ಪ್ರೀಮಿಯಂ 7 ಕೋಟಿ ಸರ್. 1.5 ಕೋಟಿ ನಮಗೆ ಕ್ಲೇಮ್ ಬಂದಿದೆ ಸರ್, ಒಂದು ಸಬ್ಮಿಷನ್ ಸರ್. 24-25 ಸರ್ ಏನು ನಮಗೆ ಮಳೆ ಆಗಿತ್ತು ಸರ್. ಮಾಡ್ತಾ ಇದೀರಿ ಯಾರ್ಡ್ ಸ್ಟಿಕ್, ಇಲ್ಲ ಕೇಂದ್ರ ಸರ್ಕಾರ ತಪ್ಪಿದೆ ಇಲ್ಲ ಅಧಿಕಾರಿಗಳು ತಪ್ಪಿದೆಯೋ? ನಮ್ದಂತೂ ಬಹಳ ಕೋವಿಡ್ ಟೈಮಲ್ಲಿ ಐ ಸಫರ್ಡ್. ನಾನು ಇದನ್ನ ಎತ್ತಿ ತೋರಿಸಿ ಬಹಳ ಸಲ ವಾದ ಮಾಡ್ತಾನೆ ಇದ್ದೀನಿ, ಅದರದ್ದು ಪೂರಕವಾಗಿ ಉತ್ತರಗಳು ಬರ್ತಾ ಇಲ್ಲ. ಅದಕ್ಕೋಸ್ಕರ ತಮ್ಮ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಮಾಡಬೇಕು ಅನ್ನೋದು